ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮಂತ್ರಾಲಯದ ಆರಾಧನಾ ಮಹೋತ್ಸವಕ್ಕೆ ಸ್ವಾಗತ. ಆರಾಧನಾ ಮಹೋತ್ಸವದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಮಂತ್ರಾಲಯದ ಮುಖದ್ವಾರದಲ್ಲಿ ಮಠದ ಬಲಬದಿಯಲ್ಲಿ ಇಲ್ಲೊಂದು ಬೋರ್ಡ್ ಇದೆ, 8ನೇ ನಂಬರ್ ಗೇಟ್ ಅಂತ. ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು ಮೊದಲಾದವರಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ನೇರ ದರ್ಶನದ ಟೋಕನ್ಗಳನ್ನು ಕೊಡ್ತಾರೆ. ಈ ಟೋಕನ್ ತಗೊಂಡಂತಹ ಭಕ್ತರು ನೇರವಾಗಿ ಇಲ್ಲಿ ಒಳಗಡೆಗೆ ಹೋಗಬಹುದು. ಒಬ್ಬರ ಜೊತೆಗೆ ಒಬ್ಬರನ್ನು ಮಾತ್ರ ಕಳಿಸ್ತಾರೆ. ಒಬ್ಬರ ಕಾರಣದಿಂದ 5-6 ಜನರನ್ನು ಕಳಿಸೋಲ್ಲ. ಮತ್ತು ಸರ್ವದರ್ಶನಕ್ಕೆ ಹೋಗುವ ಭಕ್ತರು ಗಮನಿಸಿ, 5ನೇ ನಂಬರ್ ಕ್ಯೂನಲ್ಲಿ ಸರ್ವದರ್ಶನಕ್ಕೆ ಹೋಗಬೇಕು, ಧರ್ಮದರ್ಶನ. 6ನೇ ನಂಬರ್ ಕ್ಯೂನಲ್ಲಿ 1000 ರೂಪಾಯಿ ಮೇಲ್ಪಟ್ಟಂತಹ ಸೇವಾಕರ್ತರನ್ನು ಬಿಡ್ತಾರೆ. 7ನೇ ನಂಬರ್ ಕ್ಯೂ 1000 ರೂಪಾಯಿ ಒಳಪಟ್ಟಂಥವರು. ಈಗ ಮಠದ ಮುಖದ್ವಾರದ ಒಳಗಡೆಗೆ ಹೀಗೆ ಬರಬೇಕು. ಭಕ್ತರು ಒಳಗೆ ಬಂದಾಗ ಬಲಭಾಗದಲ್ಲಿ 5ನೇ ನಂಬರ್ ಗೇಟ್ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಸರ್ವದರ್ಶನಕ್ಕೆ ಹೋಗಬೇಕು. 8ನೇ ನಂಬರ್ ಗೇಟ್ ಎದುರುಗಡೆಯೇ ಇದೆ. ಟೋಕನ್ ತಗೊಂಡವರು ಇಲ್ಲಿಂದ ಒಳಗಡೆಗೆ ದರ್ಶನಕ್ಕೆ ಬರಬೇಕು. 6 ಮತ್ತು 7ನೇ ನಂಬರ್ ಎಡಭಾಗದಲ್ಲಿದೆ. ಪೂಜ್ಯ ಶ್ರೀಪಾದಂಗಳವರು ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ ದರ್ಶನಕ್ಕೆ. ದಯವಿಟ್ಟು ಭಕ್ತರು ಈ ಸೌಕರ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.